ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸೋತ ನಂತರ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದೇನು, ಮುಸ್ಲಿಮರು ಈ ಬಾರಿ ಕೈ ಕೊಟ್ಟರು, ನಮಗೆ ವೋಟ್ ಅನ್ನ ಹಾಕಿಲ್ಲ, ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತಾ ಇದೆ ಅನ್ನುವಂತ ಮಾತನ್ನ ಆಡಿದ್ರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಪಾಪ ಆ ಜನ ವೋಟ್ ಹಾಕಿದ್ರು. ಇವಾಗ ಬಿಜೆಪಿ ಜೊತೆಗೆ ಹೋಗಿರುವಾಗ ಯಾಕೆ ಮತ ಹಾಕ್ತಾರೆ? ಅವರು ಮುಸ್ಲಿಮರನ್ನ ನಂಬಿಲ್ಲ. ಬಿಜೆಪಿ ಜೆಡಿಎಸ್ನವರು ಮುಸ್ಲಿಮರನ್ನ ನಂಬಿಲ್ಲ. ಅವ್ರಿಗೆ ಸೀಟ್ ಕೊಟ್ರ, ಮಂತ್ರಿ ಮಾಡಿದ್ರ, ಮೀಸಲಾತಿ ಕಿತ್ತು ಹಾಕಿದ್ದಾರೆ, 4% ಮೀಸಲಾತಿ ಕಿತ್ತು ಹಾಕಿದ್ದಾರೆ. ಅವರ ಬಳಿ ಓಟ್ ಕೇಳುವ ಹಕ್ಕೇ ಇಲ್ಲ, ನೈತಿಕತೆ ಇಲ್ಲ. ಈ ಬಗ್ಗೆ ನಿಖಿಲ್ ಅಲ್ಲ, ಇದರ ಬಗ್ಗೆ ದೇವೇಗೌಡರು ಕೂಡ ಮಾತನಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ನೋಡಿ. ಯಾವಾಗಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ಮದೇನು ಹಿಂದಿನಿಂದನೂ ನಾನು ಮಾತನಾಡ್ಕೊಂಡು ಬರ್ತಾ ಇದ್ದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ 60,000 ಮಿನಿಮಮ್ ನಂಬರ್ ಏನಿತ್ತು, 87,000ಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ, ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ, ಅವ್ರು ಯಾರೂ ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ನಿನ್ನೆ ದಿನ ನಾನು ಹೇಳಿದೆ, ಏಕೆಂದರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ, ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮಗೆ ಆ ಒಂದು ಸಮುದಾಯ ಸ್ಪಷ್ಟವಾದಂಥ ಸಂದೇಶ. ಕುಮಾರಸ್ವಾಮಿಗೆ ಪಾಪ ಜನ ವೋಟ್ ಹಾಕಿದ್ರು. ನೀವು BJP ಜೊತೆ ಹೋಗಿ ಹಿಂದೆ ಮುಸ್ಲಿಂ ವೋಟ್ರಿಗೆ ಎದುರಿಸಿದ್ದು ಕುಮಾರಸ್ವಾಮಿ ಅವರಲ್ವೇ? ಮುಸ್ಲಿಮು ಹೆಂಗೆ ವೋಟ್ ಹಾಕ್ತಾರೆ ಪಾಪ? ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ. ಯಾರು NDA ಯಾಕೆ ವೋಟ್ ಹಾಕ್ತಾರೆ ಅವರು? ನೀವೇನಾರು ಅವ್ರಿಗೆ ಮಾಡಿದ್ದಿದ್ರೆ, ಇಲ್ಲ ಯಾರು ಒಬ್ರಿಗೆ ಒಂದು ಸೀಟ್ ಕೊಟ್ಟಿದ್ದಾರೆ, NDA ಯಾರಿಗಾರು ಒಬ್ಬ ಸೀಟ್ ಕೊಟ್ಟಿದ್ದಾರೆ, ಒಂದು ಮಂತ್ರಿ ಮಾಡಿದ್ದಾರೆ, ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅಲ್ಲರಿ ಅವ್ರ ರಿಸರ್ವೇಷನ್ನೇ ಕಿತ್ತಾಕ್ಬಿಟ್ರಿ. ಪಾಪ ಇದ್ದಿದ್ದಂಥ 4% ರಿಸರ್ವೇಷನ್ನ ಈ ದೇಶದಲ್ಲಿ 17-18% ಜನ ಇದ್ದಾರೆ. ಆ ರಿಸರ್ವೇಷನ್ ಕಿತ್ತಾಕ್ಬಿಟ್ಟು ಬೇರೆಯವ್ರು ಕೊಟ್ಟಿದ್ದೀರಿ. ನಿಮ್ಗೆ ಅವ್ರ ಹತ್ರ ವೋಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ. ಯು ಡೋಂಟ್ ಹ್ಯಾವ್ ಪವರ್ಸ್ ಟು. ಪಾಪ ಹುಡುಗ ಇನ್ನ ಚಿಕ್ಕ ಹುಡುಗ ಇರಲಿ, ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಇನ್ನೇನು ಮಾತಾಡಿದ್ರೆ ಅದು ಮಾತಾಡಬೇಕು, ದೊಡ್ಡ ಗೌಡ್ರು ಮಾತಾಡ್ಬೇಕು ಅದ್ರ ಬಗ್ಗೆ. ಕುಮಾರಸ್ವಾಮಿಗೆ